ಕೆಪಿಎಸ್ಸಿ ಶಾಲೆ ತಂದಂಥ ವಿಚಾರ ಈಗ ಬಿಲ್ಲೇನು ತಂದಿದ್ದಾರೆ ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಇದು ಸದನದಲ್ಲಿ ಏನು ಇಂಗ್ಲಿಷ್ ಮೀಡಿಯಂ ಆಂಗ್ಲ ಭಾಷೆಯ ವ್ಯಾಮೋಹ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿಯ ಜನರ ಭಾವನೆ, ಆಶಾಭಾವನೆ ಇದೆ. ಆಶಾಭಾವನೆ ಇರೋದ್ರಿಂದ ಆ ಮಕ್ಕಳನ್ನು ಈ ಸಂತೆಗಳಲ್ಲಿ ಕುರಿ ಮರಿ ತುಂಬ್ತಾರಲ್ಲ ತುಂಬಿಕೊಂಡು ನಗರ ಪ್ರದೇಶಕ್ಕೆ ಪ್ರತಿ ದಿವಸ ವಲಸೆ ಕರ್ಕೊಂಡು ಹೋಗ್ತಾರೆ. ಆ ಎಳೆ ಮಕ್ಕಳನ್ನ ಈ LKG UKG ಇಂತಿಂಥ ಮಕ್ಕಳನ್ನ ತುಂಬ್ತಾರೆ. ಆ ತುಂಬುವಂಥ ಇದನ್ನು ತಪ್ಪಿಸ್ಬೇಕು. ಸರ್ಕಾರ ಅವರಿಗೆ ದುಡ್ಡಿರಲ್ಲ. ಮೈಕ್ರೋ ಸಾಲ ಮಾಡಿದ್ರು ಮಹಿಳೆಯರು ಅಂತಾರೆ. ಯಾತು ಮಾಡಿದ್ರು ಮೈಕ್ರೋ ಸಾಲ? ಬಿಲ್ಲಿಗೆ ಪೂರಕವಾಗಿರ್ತಕ್ಕಂಥದ್ದೇ ಸ್ವಾಗತಾರ್ಹ ಅಂತ ಹೇಳಿದೀವಿ. ಸ್ವಾಗತ ಮಾಡಿದ್ಮೇಲೆ ಯಾತಕ್ಕೆ ತಕ್ಕಂಥದ್ದನ್ನ ಒಂದ್ ನಿಮಿಷ ಚರ್ಚೆ ಆಗ್ಲಿ. ಇದು ನಾನು ಈಗ ಆ ಮಕ್ಕಳನ್ನ ತಗೊಂಡು ಅವ್ರಿಗೆ ದುಡ್ಡಿಲ್ದಲೇ ಬಸ್ ಇದಕ್ಕೆ ವ್ಯಾನಿ ಚಾರ್ಜು, ಆ ಕಾನ್ವೆಂಟಿ ಚಾರ್ಜ್ ಕಟ್ಟಕ್ಕಾಗದಲ್ಲೇ ಸಾಲ ಮಾಡಿದ್ರು ಮಹಿಳೆಯರು ಸ್ತ್ರೀ ಶಕ್ತಿ ಸಂಘದಲ್ಲಿ. ಅಂತ ವ್ಯವಸ್ಥೆ ತಪ್ಪಿಸ್ಬೇಕು. ಸರ್ಕಾರಿ ಮಕ್ಕಳಿಗೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಈ ಪ್ರಪಂಚ ಬಹಳ ಮುಂದುವರೆದಿರ್ತಕ್ಕಂಥ ದೃಷ್ಟಿನಲ್ಲಿ, ವೈಜ್ಞಾನಿಕವಾಗಿ ಮುಂದುವರೆದಿರೋ ದೃಷ್ಟಿಯಿಂದ LKG UKG ಇಂದಲೇ ಹೋದ್ರೇ ಇಂಗ್ಲಿಷು ಒಂದು ಅಂತಾರಾಷ್ಟ್ರೀಯ ಭಾಷೆ. ಆ ಭಾಷೆನಲ್ಲಿ ಕಲ್ತು ಹೋದ್ರೇ ಇಡೀ ಪ್ರಪಂಚದಲ್ಲಿ ಬದುಕಬಹುದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹಳ್ಳಿ ಕಡೆ ಎಲ್ಲ ಪ್ರದೇಶಗಳಲ್ಲಿ ಕಾನ್ವೆಂಟ್ಗಳು ಉತ್ಪತ್ತಿಯಾಗಿ ಈ ರೈತರಿಗೆ ಆ ವ್ಯವಸ್ಥೆ ಆಗದಲ್ಲೇ ತಪ್ಪಾಗಿತ್ತು. ಅದಕ್ಕೋಸ್ಕರ ನಾನೇ ಕಳೆದ ಸಾರಿ ಈ ಸದನದಾಗ ಮುಖ್ಯಮಂತ್ರಿಗಳು 2,500 ಕೋಟಿ ಇದಕ್ಕೆ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಈಗ KPSC ಶಾಲೆ ತಂದಿರತಕ್ಕಂಥದ್ದು ಸ್ವಾಗತಾರ್ಹ. ಆದ್ರೆ ಈಗ ನೀವು ಎಷ್ಟು ಮಕ್ಕಳಿಗೆ ಮಾಡ್ತೀರಿ ಅದು ನಮ್ಮ ಮುಖ್ಯ ಅಲ್ಲ. ಅಲ್ಲಿ ಎಷ್ಟು ಸೇರ್ತಾರೆ ಮಕ್ಕಳು ಕಾನ್ವೆಂಟ್ KPSC ಶಾಲೆಗೆ 1,000 ಮಕ್ಕಳು ಸೇರ್ಲಿ. ಆ ಮಕ್ಕಳಿಗೆ ತಕ್ಕನಾಗಿ ಆಂಗ್ಲ ಮಾಧ್ಯಮದ ಉಪಾಧ್ಯಾಯರುಗಳನ್ನೇ ನೇಮಿಸಬೇಕು. ಕನ್ನಡದಲ್ಲಿರ್ತಕ್ಕಂಥದ್ದು ನಮ್ಮ ಭಾಷೆ. ಕನ್ನಡಕ್ಕೆ ಒಬ್ಬ ಮಾಸ್ಟ್ರು ಕನ್ನಡದಲ್ಲಿರ್ತಕ್ಕಂಥವ್ರು. ಕನ್ನಡ ಮೀಡಿಯಂನ ತಗೊಂಡ್ರೆ ಕನ್ನಡ ಮೀಡಿಯಮಲ್ಲೂ ಅವ್ರಿಗೆ ಮಕ್ಕಳನ್ನ ಟೀಚರ್ಸ್ ಒದಗಿಸಿ. ಆದರೆ ಈಗ ಸೇರ್ತಕ್ಕಂಥ KPSC ಶಾಲೆಗೆ 100% ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳು ಸೇರೋದು. ಆ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲೇ ಕಲಿತ್ರನೆ ಎಂತ ಕೂಲಿ ಕಾರ್ಮಿಕನು ಕೂಡ ನನ್ನ ಮಗನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆನ ನೀವು ಮಾಡಿಕೊಡ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳಿಗೆ ಇಲ್ಲಿಂದ ನಮ್ಮೂರ್ ಕಡೆ ಶಾಲಾ ಕೇಂದ್ರ ತಗೊಂಡೋಗ್ತಾರೆ. ಇದು ಅದಕ್ಕೆ ನೀವು ಉತ್ತರ ಕೊಡ್ಬೇಡಿ, ಅದಕ್ಕೆ ಉತ್ತರ ಕೊಡ್ಬೇಡಿ. ನೀವು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರಿಗೆ ನೀವೇ ಉತ್ತರ ಕೊಡ್ತೀರಿ. ನಿಮ್ಮ ಅಭಿಪ್ರಾಯ ನಿಮ್ ಕಡೆ ಅವ್ರ ಅಭಿಪ್ರಾಯ ಇರಬಾರ್ದಾ? ಇರಬಹುದು. ಅವ್ರ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಏನಂತ ಒಂದು ಮಿನಿಟ್ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ. ಹೌದಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನೀವೇ ಮಕ್ಕಳಿಗೆ ಭವಿಷ್ಯ ಇದೆ ಅಂದ್ರೆ ತಪ್ಪು. ಕನ್ನಡ ಭಾಷೆಯಲ್ಲೇ ಓದ್ಬೇಕು, ಕನ್ನಡದಲ್ಲೇ ಓದ್ಬೇಕು, ಜಾಣರಾಗ್ತಾರೆ. ಆದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ನೋಡಿ, ಅವ್ರಿಗೆ ಬಿಟ್ಟದ್ದಲ್ಲ, ನಾವು ಕೊಡ್ಬೇಕು ಆಂಗ್ಲ ಮಾಧ್ಯಮನ. ಇದು ರೈಟ್. ಶಿವಲಿಂಗೌಡ್ರೆ ಮಾತಾಡಿ. ಅಡ್ಡ ಬರ್ತಾ ಇಲ್ಲ. ನೀವು ಅಡ್ಡ ಬರ್ತೀರಿ. ನೀವು ಎಲ್ಲ ಒಳ್ಳೆ ಇಡೀ ರಾಜ್ಯದ ಜನ ಒಪ್ಕೊಂಡಿದೆ KPSC ಶಾಲೆ. ಕೂತ್ಕೊಳ್ಳಿಪ್ಪ, ನೀವು ಹೇಗೆ ಮಾತಾಡ್ತೀರಿ? ಕೂತ್ಕೊಳ್ಳಿ. ಇಫ್ ಯು ಆಸ್ಕ್ ಮೀ ಇಂಗ್ಲಿಷ್ ಮೀಡಿಯಂ ಕೂತ್ಕೊಳ್ಳಿ. ಇಲ್ಲ, KPSC ಶಾಲೆ ಶಿವಲಿಂಗೌಡ್ರೆ ನೀವು ಅಭಿಪ್ರಾಯ ಹೇಳಿದ್ದೀರಿ, ಕೂತ್ಕೊಳ್ಳಿ. ಇಂಗ್ಲಿಷ್ ಮಾಧ್ಯಮದಲ್ಲೇ ಆಗ್ಬೇಕು. ಓಕೆ, ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲೇ ಟೀಚಿಂಗ್ ಕೊಡಿಸ್ಬೇಕು. ರಾಯರೆಡ್ಡಿ ಅವರೇ ನೀವು ಕೂತ್ಕೊಳ್ಳಿ. ಆಂಗ್ಲ ಮಾಧ್ಯಮದಲ್ಲಿ ಸೇರಿಸಬೇಕು. ನೀವ್ ಯಾಕೆ ಮಾತಾಡ್ತೀರಿ ಅವ್ರ ಅಭಿಪ್ರಾಯಕ್ಕೆ? ನೀವು ಮತ್ತೆ ಮಾತಾಡಿ. ಆಮೇಲೆ ಓಕೆ, ಒಂದ್ ಸೆಕೆಂಡ್. ಯಾವ ಇದು ಕೂತ್ಕೊಳ್ಳಿ. ನಮ್ಮ ಅಭಿಪ್ರಾಯ ನೀವು ಹೇಳ್ಬಾರ್ದು. ಆಮೇಲೆ ಕೂತ್ಕೊಳ್ಳಿ. ನಮಗೆ ಆಂಗ್ಲ ಮಾಧ್ಯಮ ಬೇಕು. ಆಯ್ತು. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ಅಮೆರಿಕ ಎಲ್ಲಿ ಹೊರದೇಶದಲ್ಲಿ ಎಲ್ಲ ಸುತ್ಕೊಂಡ್ ಬರ್ಬೇಕು. ಕರ್ನಾಟಕದಲ್ಲೇ ಇರ್ಕೊಡ್ದು. ಇಡೀ ಪ್ರಪಂಚ ವಿಶಾಲವಾಗಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಆ ವೈಜ್ಞಾನಿಕ ಲೋಕದಲ್ಲಿ ಎಲ್ಲ ಮಕ್ಕಳು ಓದಬೇಕು, ತಿರುಗಬೇಕು. ಆಂಗ್ಲ ಮಾಧ್ಯಮ
LKG UKG ಇಂದಲೇ ಬೇಕು ಆಯ್ತು, please sit down. ಈಗ ನಾನು ಆಂಗ್ಲದಲ್ಲಿ ಹೇಳ್ತೇನೆ. Please sit down. ಬೇಕು. ಕನ್ನಡದಲ್ಲಿ ಹುಟ್ಟಿದೀವಿ, ಕನ್ನಡ ನಮ್ಮ ಮಾತೃಭಾಷೆ, ಅದನ್ನ ಕಲಿಯೋಣ, ಅದರಲ್ಲಿ ಇದ್ದೇ ಇರೋಣ. ಆದ್ರೆ ನಾವು ಇವತ್ತು ಬದುಕಬೇಕಾದ್ರೆ, ನಮ್ಮ ಜೀವನ ಬೇಕಾದ್ರೆ, ನಾವು ಹೊರ ಪ್ರಪಂಚದಲ್ಲಿ ಇರಬೇಕಾದ್ರೆ ನಮ್ಗೆ ಆಂಗ್ಲ ಮಾಧ್ಯಮ ಬೇಕೇ ಬೇಕು. ಆಯ್ತು ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರು ಒಂದ್ ನಿಮಿಷ ಮುಗಿಸ್ಲಿ. ಒಂದ್ ನಿಮಿಷ ನೋಡಿ ನೀವು ಯಾಕೆ ದಯವಿಟ್ಟು ನೋಡಿ, ಯಾರು ಯಾವ ಭಾಷೆನಲ್ಲಿ ಕಲಿಬೇಕು ಅನ್ನೋದು ಅವ್ರು ಹೇಳಲಿಕ್ಕೆ ಅವ್ರ ವಿಚಾರ, ನಾನೇನು ಇಲ್ಲ ಅಂತ ಹೇಳಲ್ಲ. ನಾನು ಹೇಳ್ತಾ ಇರೋದು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದವರು ಮಾತ್ರ ಭವಿಷ್ಯ ಇದೆ, ಅವರು ಬಹಳ ಜಾಣರಾಗ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಕನ್ನಡ ಭಾಷೆಯಲ್ಲಿ ಓದಿ ಕನ್ನಡದಲ್ಲಿ ಮಾಡಿದಂಥವ್ರು ಎಲ್ಲರಿಗೂ ಬಹಳ ಭವಿಷ್ಯ ಇದೆ. ಏನ್ರಿ ಅಧ್ಯಕ್ಷರೇ, ನಾವು ಕನ್ನಡ ಮೀಡಿಯಂದಲ್ಲೇ ಅಪ್ ಟು PUC ಓದಿದ್ದೇನೆ. LLB LLM ಮಾಡುವ ಮಾತ್ರ ಅಧ್ಯಕ್ಷರೇ ಕನ್ನಡ ಭಾಷೆಯಲ್ಲಿ ಜನರು ತಿಳ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಕೂಡ ಒಪ್ಪೋದಿಲ್ಲ. ಮುಖ್ಯಮಂತ್ರಿಗಳು ಕನ್ನಡದ ಚರ್ಚೆ ಮಾಡ್ತಾರೆ. ಬಿಲ್ ಬಗ್ಗೆ ಮಾತಾಡಿ. ಅಲ್ಲ, ಬಿಲ್ ಬಗ್ಗೆ ಮಾತಾಡಿ. ನೀವು ಒಂದು ನಿಮಿಷ ಬಿಲ್ ಬಗ್ಗೆ ಮಾತಾಡಿ. ನಿಮಿಷ ಅಧ್ಯಕ್ಷರೇ, ಇಂಗ್ಲಿಷ್ ಮೀಡಿಯಂ ತಗೊಳ್ರಿ, ಕನ್ನಡದ ಕಲ್ಪನೆ ಏನಿದೆ ತಗೊಳ್ರಿ ಅಂದ್ರೆ ಯುರೋಪ್ನಲ್ಲಿ ಅಧ್ಯಕ್ಷರೇ, ಯುರೋಪ್ನಲ್ಲಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.